ಇಂದು ಊರಿಗೆ ಊರೇ ಸಂಭ್ರಮದ ಕಡಲು. ಇಂದು ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವಿಯ ಉಚ್ಚೆಯ ರಥೋತ್ಸವ. ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಗೆ ಊರಿನ ಜನ ಮಾತ್ರವಲ್ಲ, ಸುತ್ತಮುತ್ತಲಿನ ಹತ್ತೂರು ಹಳ್ಳಿಗಳಿಂದ ಭಕ್ತಾದಿಗರು ಸೇರುತ್ತಾರೆ. ಬೆಳಗ್ಗೆಯಿಂದಲೇ ರಥಕ್ಕೆ ವಿಶೇಷ ಅಲಂಕಾರ, ಕೆಂಪು ವಸ್ತ್ರ, ಮಾವಿನ ತೋರಣ ಹಾಗೂ ಚೆಂಡು ಹೂವಿನ ಮಾಲೆ, ಉಚ್ಚೆಯನ ಮೂರ್ತಿಗೆ ಅಭಿಷೇಕ ಮತ್ತು ಮಂಗಳಾರತಿಯಿಂದ ಮಾರಮ್ಮನ ಕೃಪೆ ಎಲ್ಲರ ಮೇಲಿರಲಿ ಎಂಬುದೇ ಎಲ್ಲರ ಪ್ರಾರ್ಥನೆ. ಹಾಗೆ ನೋಡುತ್ತಲೇ ಬೆಳಗ್ಗೆ 10 ಗಂಟೆಯ ಶುಭ ಮುಹೂರ್ತ ಸಮಯದಲ್ಲಿ ರಥೋತ್ಸವ ಚಾಲನೆ ಆರಂಭವಾಯಿತು. ಹಾಗೆ ಭಕ್ತರು ದೇವಿಗೆ ಕೈಯನ್ನು ಮುಗಿದು ರಥ ಎಳೆದರು. ಇಲ್ಲಿ ನೀವು ಗಮನಿಸಬಹುದಾದ ವಿಷಯ ಏನೆಂದರೆ, ನಂಬಿಕೆ ಇರುವ ಕಡೆಯಲ್ಲಿ ದೇವಿಯು ಇರುತ್ತಾಳೆ ಎನ್ನುವುದಕ್ಕೆ ಈ ಜನಸಾಗರವೇ ಸಾಕ್ಷಿ. ಹಾಗೆ ರಥ ಎಳೆದ ನಂತರ ಯಥಾಸ್ಥಾನದಲ್ಲಿ ರಥವನ್ನು ನಿಲ್ಲಿಸಿ ಹೊಟ್ಟೆ ತುಂಬ ಪ್ರಸಾದ, ಮನಸ್ಸು ತುಂಬ ನೆಮ್ಮದಿ. ಉಚ್ಚೆಯ ಜಾತ್ರೆಗೆ ಒಂದು ಪ್ರಸಾದ ಸ್ವೀಕರಿಸಿದರೆ ಬರೀ ಊಟವಲ್ಲ, ಅದು ನಿಮ್ಮ ಜನ್ಮಕ್ಕೆ ಬೇಕಾದ ಪುಣ್ಯವನ್ನು ಸಿಗುತ್ತದೆ. ಇಲ್ಲಿ ಜಾತಿ ಬಡವ ಶ್ರೀಮಂತ ಅನ್ನೋ ಗೊಂದೇ ಇಲ್ಲ. ಈ ಎಲೆಯ ಮುಂದೆ ತಲೆ ಬಾಗಿ ಹೋಗುತ್ತದೆ. ಇದೇ ನಮ್ಮ ಉಚ್ಚೆಯನ ಪವಿತ್ರವಾದ ಪವಾಡ. ರೂಪದಲ್ಲಿ ಎಲ್ಲ ಒಂದೇ ಮಾಡೋ ಚಮತ್ಕಾರ. ಬನ್ನಿ, ನೀವು ತುತ್ತು ಸ್ವೀಕರಿಸಿ. ಹಾಗೆ ಒಂದು ದಿನದ ಜಾತ್ರೆ ಮುಗಿತು, ಆದರೆ ಕೊಟ್ಟ ಹೋದ ನೆನಪು ಶಕ್ತಿ ಇನ್ನೊಂದು ವರ್ಷಕ್ಕೆ ಸಾಕು. ಉಚ್ಚೆಯನ ಕೃಪೆಯಿಂದ ಎಲ್ಲರ ಹೊಲದಲ್ಲೂ ಬೆಳೆ ತುಂಬಿರಲಿ, ಮನೆಯಲ್ಲಿ ನಗು ತುಂಬಿರಲಿ. ಮಾರಮ್ಮ ಮಡಿಲಲ್ಲಿ ನಾವೆಲ್ಲ ಮಕ್ಕಳು. ಹೋಗಿ ಬರುತ್ತೇನೆ ಅನ್ನಬೇಡಿ, ಮುಂದಿನ ವರ್ಷಕ್ಕೂ ಮತ್ತೆ ಸಿಗೋಣ ಅನ್ನಿ. ಪ್ರತಿ ವರ್ಷಕ್ಕೂ ಮತ್ತೆ ಹುಟ್ಟುತ್ತದೆ ಈ ನಮ್ಮ ಉಚ್ಚೆಯ. ಎಲ್ಲೋ ಇವಾಗಿರೋದು ಅಸಲಿ ಆಟ. ಆಗಲೇ ಅಷ್ಟು ಜಲ್ದಿ ಮುಗಿತು ಅಂದ್ಕೊಂಡಿದ್ರಾ? ಪಾರ್ಟ್ 2 ಬೇಕಂದರೆ ಕಮೆಂಟ್ ಹಾಕಿ. ಇನ್ನೂ ಭಾಳ ನಡೆದೈತೆ. ರಥ ನಿಲ್ಲಿಸಿದ್ವಿ, ಪ್ರಸಾದ ಆಯಿತು, ಎಲ್ಲ ಮುಗಿಸಿದ್ವಿ. ಇವಾಗ ಇರೋದು ಅಸಲಿ ಆಟ. ಇವಾಗ ಊರಲ್ಲಿ ದೇವಿಯು ಎಂಟ್ರಿ ಕೊಡ್ತಾರೆ. ಇವಾಗಿರೋದು ಅಸಲಿ ಆಟ. ಪಾರ್ಟ್ 2 ಬೇಕಂದರೆ ಕಮೆಂಟ್ ಹಾಕು, ಪಾರ್ಟ್ 2 ಮಾಡಿಬಿಡ್ತೀನಿ. ಪಾರ್ಟ್ 2 ರೆಡಿ ಐತೆ. ನಿನ್ನ ಕಮೆಂಟ್ ಎಷ್ಟು ಬರ್ತವೆ, ಸಬ್ಸ್ಕ್ರೈಬರ್ಸ್ ಎಷ್ಟು ಬರ್ತವೆ, ಫಾಲೋವರ್ಸ್ ಎಷ್ಟು ಬರ್ತಾವೆ ನೋಡಿ ಪಾರ್ಟ್ 2 ಬಿಡ್ತೀನಿ.